ಬರೋದು ಅಷ್ಟೆಲ್ಲ ಕಟ್ಟಿದ್ದೇನೆ ಇಲ್ಲಿ ನೋಡದೆ ಚೊಕ್ಕ ಆಗ್ಬೇಕು. ರಿಸೆಪ್ಷನ್ಗೆ ಯಾರು ಬಂದಿದ್ರು ನೋಡಿದ್ರಲ್ಲ ನೀವೇನೆ. ಪುಟ್ಟಿ ನಿನ್ ಬಟ್ಟೆ ಎಲ್ಲರೂ ಮೆಟ್ರೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮನ್ ಚಾನೆಲ್. ಇವತ್ತು ಅಣ್ಣನ ರಿಸೆಪ್ಷನ್ಗೆ ಹೋಗೋದಿದೆ ಈವ್ನಿಂಗ್ ಟೈಮ್ ಅಲ್ಲಿ. ಇಲ್ಲಿ ನೋಡಿ ಗೈಸ್, ನಂಗೊಂದು ನಾನು ನೋ ಸ್ಟ್ರಿಪ್ ಹಾಕ್ಸ್ಕೊಳ್ಳೋಣ ಅಂತಿದ್ದೀನಿ. ಹಾಕೊಟ್ಬಿಟ್ಟಿ ಸರಿ ಒದ್ದೆ ಮಾಡ್ದ್ಯಾ? ಸರಿ ಅಂಟುದಿಲ್ಲ. ಹಿಂಗ್ ಮಾಡಿದ್ರೆ ಸಾಕು. ಎಂತದೆ ಬರೀ ಮೂಗು ಇಷ್ಟ ಆಯ್ತದೆ. ಹೌದು, ಅದಕ್ಕೆ ದೊಡ್ಡ ಮೂಗು ಅನ್ನೊಂದು ಹೆಂಗ್ ಕಾಣಿಸ್ತಿದೆ ಗೈಸ್. ಗೈಸ್ ಇವಾಗ ಹಾಕಿರೋದು ತೆಗಿತಾಳಂತ ಇವಳು, ನೋಡೋಣ ಹಿಂಗಿರುತ್ತಂತ. ಏಪ ತೆಗಿ, ಚರ್ಮ ಗಿರ್ಮ ಹರ್ಕೊಂಡು ಬರೋದು ಅಂತ ಅಷ್ಟೆಲ್ಲ ಕಟ್ಟಿದ್ದೇನೆ. ಇದು ಹಾಕೋಕ್ಕಿಂತ ಮೊದಲು ಸ್ವಲ್ಪ ಮೂಗನ್ನ ಒದ್ದೆ ಮಾಡ್ಕೊಂಡು ಹಾಕ್ಬೇಕಂತೆ. ಆಮೇಲೆ ಅಂತ ಈಗ ತೆಗಿಯೋದ ಎಷ್ಟೊಂದು 15 ನಿಮಿಷ ಬಿಟ್ರೆ ಸಾಕುದಾನೆ. 20 ನಿಮಿಷ ಹಂಗೆ ಸಾಕೆ ತೆಗಿಯುವ. ನೀವು ಬಂತ ಇಲ್ಲ ಅಲ್ಲ, ನಂಗೆ ಎಂತ ಇಲ್ಲವೇ. ಹೌದು, ಸುಮ್ನೀರು ಎಂತ ಮಾಡ್ಸಿದಿಲ್ಲ ನಾನು. ಗೈಸ್ ಅದು ನೋ ಸ್ಟ್ರಿಪ್ ಹಾಕ್ಸಿದ್ವಲ್ಲ, ಅದೇನಕ್ಕೆ ಅಂತ ಹೇಳಿದ್ರೆ ಬ್ಲಾಕ್ ಹೆಡ್ಸ್ ರಿಮೂವ್ ಮಾಡಕ್ಕೆ ಅಂತ ಹೇಳಿ. ಬಟ್ ಓಕೆ ಇದೆ ಒಂದ್ ರೇಂಜಿಗೆ, ಅಷ್ಟೇನ್ ಯೂಸ್ ಆಗ್ತಿದೆ ಅಂತ ಹೇಳಿ ನನ್ಗೇನ್ ಅನ್ಸಿಲ್ಲ. ಗೈಸ್ ಮಧ್ಯಾಹ್ನದ ಊಟಕ್ಕೆ ತಂಬ್ಳಿ, ಅನ್ನ ಮತ್ತೆ ಉಪ್ಪಿನಕಾಯಿ. ನಿನ್ ಬಟ್ಲೆ ಗೈಸ್. ಇವಾಗ ಸ್ವಲ್ಪ ಕೆಲಸ ಇದೆ ನನ್ಗೆ, ಆಫೀಸ್ ವರ್ಕ್ ಇದೆ, ಅದನ್ನ ಮುಗಿಸ್ಕೊಂಡು ಮತ್ತೆ ಸಿಗೋಣ. ಗೈಸ್ ಇಷ್ಟೊತ್ತು ವರ್ಕ್ ಮಾಡ್ಕೊಂತಿದ್ದಲ್ವಾ, ಕೂತು ಬೋರ್ ಬಂತು. ಇವರಂತೂ ಕಾಫಿ ಕುಡಿಯಲ್ಲ, ನಾನಾದ್ರೂ ಒಂದು ಕಾಫಿ ಕುಡಿಯೋಣ ಅಂತಿದ್ದೀನಿ. ಅಂಗಡಿಯಲ್ಲಿ ಗಂಗಣ್ಣ ಇದ್ರೆ ಹಾಲು ತಗೊಂಡ್ ಬರೋಣ. ಇದಾರೆ ಗೈಸ್, ಹಾಲು ತಗೊಂಡ್ ಬರೋಣ. ಇವಾಗ ಹೋಗಿ ಕಾಫಿ ಪೌಡ್ರ್ ಹಂಗಾದ್ರು ಇದೆ, ತಂದು ಮಾಡ್ಕೊಂಡ್ರಾಯ್ತು. ಇವ್ರೇನು ಕುಡಿಯಲ್ಲ ಅಲ್ವಾ. 1/4 ಲೀಟ್ರ್ ಹಾಲು, ಆಮೇಲೆ ಮೂಂಗ್ ದಾಳು, ಮತ್ತೆ ಒಂದು 2 ನೂಡಲ್ಸ್ ಕೊಡಿ. ಗೈಸ್ ಹಾಲು ತಗೊಬಂದೆ, ಹಾಗೆ ಬಿಸ್ಕೆಟ್ ಎಲ್ಲ ತಗೊಬಂದೆ, ಸ್ವಲ್ಪ ಬೇಕಿತ್ತಲ್ಲ ಅಂತ. ಏನೂ ತಿನ್ನಕ್ಕಿರಲ್ಲ ಗೈಸ್. ಕಾಫಿ ಮಾಡಕ್ಕೆ ಹಾಲೆಲ್ಲ ತಗೊಬಂದಾಯ್ತು, ಕಾಫಿ ಮಾಡೋಣ ಇವಾಗ. ಕಾಫಿ ಆಯ್ತು ಗೈಸ್. ಗೈಸ್ ಕಾಫಿ ಮಾಡ್ಕೊಂಡಾಯ್ತು, ಹಾಗೆ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀನಿ. ಹಾಗೆ ಟಿವಿ ನೋಡ್ತಾ ಕಾಫಿ ಕುಡಿಯೋಣ. ಸಖತ್ ಬಿಸಿ ಆಗಿದೆ, ಚೆನ್ನಾಗಿದೆ ಗೈಸ್. ಪ್ರೈಮಲ್ಲಿ ನೋಡಿದವರು ಏನಂತಾರಂತ ಮೂವಿ ಬಿಟ್ಬಿಟ್ಟಿದ್ದಾರೆ, ಹೊಸ ಮೂವಿ ನೋಡಿ, ನೋಡ್ಬಿಡೋಣ ಇವಾಗ. ಗೈಸ್ ಇಷ್ಟೊತ್ತು ಮೂವಿ ನೋಡಿದೆ, 1 ಅವರ್ ಕಂಪ್ಲೀಟ್ ಆಗಿದೆ. ಬಟ್ ನಂಗೇನು ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ. ಇನ್ನೂ 1 ಅವರ್ ಇದೆ, ನೋಡೋಣ. ಬಟ್ ಇವಾಗ ಟೈಮ್ ಇಲ್ಲ, ನಾಳೆ ನೋಡೋಣ. ಗೈಸ್ ಸ್ಪಿನ್ಗೆ ಹೋಗ್ಬೇಕಂತ ಇವಳಿಗೆ. ಶೋಕಿ ಸ್ಪಿನ್ ಎಂತ ಮಾಡೋದು, ಸಿಂಪಲ್. ಗಾಡಿ ಓಡಿಸು, ಸ್ವಲ್ಪ ಕರ್ಕೊಂಡು ಹೋಗ್ಬೇಕಲ್ಲ. ಕಮೆಂಟ್ ಎಂತ ಇಲ್ಲ, ತಗ ಹಿಡ್ಕ ಒರ್ಸು, ಗಾಡಿ ಒರ್ಸು ಎಂತ ಅಂತ ಹೇಳಿ. ಯಾರು ಅವರು ಅಂದ್ರೆ ಹೊಸ ಕ್ಲೀನ್ ಮಾಡಿ. ಇಲ್ಲಿ ನೋಡೋದು ಚೊಕ್ಕ ಆಗ್ಬೇಕು. ಅಲ್ಲ ಹ್ಯಾಂಡ್ಲ್ ಹತ್ರ, ಇಲ್ಲಿ ಈಚೆ ಸೈಡು, ಇಲ್ಲಿ
ಬಟ್ಟೆ ಎಲ್ಲ ವಾಪಸ್ ಇಟ್ಬಿಡು. ನೋಡೋಣ ಗೈಸ್. ಗೇಟ್ ತೆಗಿ. ಇದು ಒಳ್ಳೆ ಕತೆ ನೀನು. ನೋಡೋಣ ಗೈಸ್ ಇವಾಗ. ಚಲೋ ಅಲ್ವಾ ಹಂಗಾರೆ? ಚಲೋ ಮಾಡಿದ್ರೆ ಅಡಿಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಅನ್ಸುತ್ತೆ. ಎಷ್ಟೋ ದಿನ ನಂತರ ನಾನು ಬಿಯರ್ಡ್ ಶೇಪ್ ಕೊಡ್ತಿದ್ದೆ ಸ್ಪಿನ್ನಲ್ಲಿ. ಕೈ ಸ್ಪಿನ್ಗೆಲ್ಲ ಹೋಗಿ ಬಂದಾಯ್ತು. ಇವಾಗ ಇನ್ನೇನು ರೆಡಿ ಆಗ್ಬೇಕಷ್ಟೇನೆ. ರೆಡಿ ಆಗೋದು ಹೊರಡೋದು, ಅಪ್ಪ ಅಂತ ರೆಡಿ ಆಗಿ ಬರ್ತೀವಿ. ಇವತ್ತು ನಾನು ಅಮ್ಮ ಮತ್ತೆ ಪುಟ್ಟಿ ಎಲ್ಲೂ ಸೇರಿ ರಿಸೆಪ್ಷನ್ಗೆ ಹೋಗ್ತಿದೀವಿ, ಆನಂದ್ ಅಣ್ಣಂದು. ಮತ್ತೆ ಎಷ್ಟು ದೂರ ಇಲ್ಲಿಂದ ಒಂದು 6 ಕಿಲೋಮೀಟರ್ ಇದೆ. ಆಟೋ ಬುಕ್ ಮಾಡಿದೀವಿ. ಒಂದು ಎಷ್ಟಾಯ್ತು ಬುಕ್ ಆಯ್ತಾ? 5 ಮಿನಿಟ್ಸ್ 7 ಮಿನಿಟ್ಸ್ ತೋರ್ತಿದೆ ಅಂತೆ. ಹೋಗೋಣ ಗೈಸ್, ಬನ್ನಿ ಗೈಸ್. ಆಟೋ ಬಂತಂತೆ, ಹೊರಡ್ತಿದ್ದೀವಿ. ಪುಟ್ಟಿ ನಿನ್ ಬಟ್ಟೆ ಎಲ್ಲರೂ ಮೆಟ್ರೆ ಬಟ್ ಮಸ್ತ್ ಕಂಡ ಹೊಡ್ಸ್ದಾರೆ ಯಾರು ಹೇಳು. ಆಟೋಗೆ ವೇಟ್ ಮಾಡ್ತಿದ್ದೀವಿ ಗೈಸ್ ಹೊರಗಡೆ ಬಂದು. ಗೈಸ್ ಇಲ್ಲಿ ಬಂದಿದ್ದೀವಿ, ರೆಡಿ ಮಾಡಿದ್ದಾರೆ, ಸಖತ್ತಾಗಿ ರೆಡಿ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯ್ತು ನೋಡಿ. ಒಂದು ರೌಂಡ್ ನೋಡ್ಕೊಂಡು ಬನ್ನಿ ನೀವು. ಮತ್ತೊಂದ್ಸಲ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ನೈಟು ರಿಸೆಪ್ಷನ್ ಮುಗಿಸ್ಕೊಂಡು ಒಂದು 11 ಗಂಟೆ ಹಿಂಗೆ ಬಂದ್ವಿ. ಲೇಟ್ ಆಗಿಬಿಡ್ತು. ಮತ್ತೆ ಅಲ್ಲಿ ತುಂಬಾ ಜನ ಇದ್ರಲ್ಲ, ಜಾಸ್ತಿ ವಿಡಿಯೋ ಮಾಡೋಕ್ಕೂ ಹೋಗಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ವಿಡಿಯೋ ಮಾಡ್ತಿರೋದು, ಅಷ್ಟು ಧೈರ್ಯ ಬರಲ್ಲ. ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ರಿಸೆಪ್ಷನ್ಗೆ ಯಾರು ಬಂದಿದ್ರು ನೋಡಿದ್ರಲ್ಲ ನೀವೇನೆ, ಸುಕುಮಾರ್ ಅಂತ ಹೇಳಿ, RCB ಪಕ್ಕಾ ಅಭಿಮಾನಿ ಅವರು. ನಿಮ್ಗೊಂದು ಫೋಟೋ ಹಾಕಿರ್ತೀನಿ, ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ಗೊತ್ತಾಗತ್ತೆ. ನೀವು ನೋಡಿರ್ತೀರಾ ಮ್ಯಾಚ್, RCB ಫ್ಯಾನ್, ಮತ್ತೆ ನೀವು ಮ್ಯಾಚ್ ನೋಡಿರ್ತೀರಾ ಅಂತ ನೋಡೇ ಇರ್ತೀರ ಪಕ್ಕ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈಗ ನನಗೆ ಕೆಲಸ ಇರತ್ತಲ್ಲ, ವಿಡಿಯೋ ಎಡಿಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.